ಕನ್ನಡ ಕಲಬುರಗಿಯ ಸಮಸ್ತ ಹಿಂದೂಪರ ಸಂಘಟನೆ ನೇತೃತ್ವದಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಯಾಕಪ್ಪ ಈ ಹೋರಾಟ ಅಂದರೆ ಅಂಧಶ್ರೀಗಳಿಗೆ ಈಗಾಗಲೇ ಜೀವದ ಭಯ ಇದ್ದು ಈಗಾಗಲೇ ಅನೇಕ ಇದೇ ಇಶ್ಯೂ ಅಂತಲ್ಲ, ಈ ಮೊನ್ನೆ ಆದಂಥ ಒಂದು ಬೀದರ್ನ ಸಚಿನ್ ಎಂಬ ಹುಡುಗ ಏನು ತನ್ನ ಡೆತ್ ನೋಟ್ನಲ್ಲಿ ಬರೆದಿಟ್ಟಂಥ ಏನೋ ಒಂದು ಬರದಲ್ಲಿ ಅಂಧಶ್ರೀಗಳಿಗೂ ಕೂಡ ಹತ್ಯೆ ಮಾಡುವ ಒಂದು ಸ್ಕೆಚ್ ರೂಪಿಸಿದ್ದಾರೆ. ಅದು ಇಲ್ಲಿ ಇರುವಂತಿರಲ್ಲ, ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಹಿಂದೂ ಹೋರಾಟಗಾರರಿಗೆ ಜೀವದ ಭಯ ಇದ್ದೇ ಇದೆ. ಅದಕ್ಕೆ ಒಂದು ದಿವಸ ಇದನ್ನು ಗಂಭೀರವಾಗಿ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಗೃಹ ಮಂತ್ರಿಗಳು ಗಂಭೀರವಾಗಿ ಪರಿಗಣಿಸಿ ಏನು ನಮ್ಮ ಅಂಧಶ್ರೀಗಳಿಗೆ ಸೂಕ್ತ ರಕ್ಷಣೆ ಕೊಡಬೇಕು, ಹಾಗೆ ಅವರಿಗೆ ಅಂಗರಕ್ಷಣೆ ನೇಮಕ ಮಾಡಬೇಕಂತ ಇವತ್ತಿನ ದಿವಸ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ವೇಳೆ ಅಂಧಶ್ರೀಗಳಿಗಾದರೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದೇ ಆದರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಸರ್ಕಾರ ಹೋಗುತ್ತೆ. ಅದರ ಮುಂದಾಗುವ ಏನು ಏನೇ ಆಗಲಿ ಮುಂದಕ್ಕೆ ಸರ್ಕಾರ ಹೊಣೆಯುತ್ತೆ. ಇವತ್ತಿನ ದಿವಸ ನಾವು ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮೀಟಿಂಗು ನಮ್ಮ ಮೂರ್ನಾಲ್ಕು ತಾಲೂಕಲ್ಲಿ ಮೈಕ್ರೋ ಫೈನಾನ್ಸ್ ಕಳೆದ ಒಂದು ತಿಂಗಳಿಂದ ಗೊಂದಲ ಸೃಷ್ಟಿಯಾಗಿದೆ. ಸುಮಾರು 15,000 ಜನಕ್ಕೆ ಲೋನ್ ಕೊಟ್ಟಿದ್ದಾರೆ. ಅವ್ರು ಗೊತ್ತಿಲ್ಲದೆ ಸಬ್ಸಿಡಿ ಬರ್ತದೆ ಅಂತೇಳಿ ಅವ್ರು ಕೊಟ್ಟಿದ್ದಾರೆ. ಸಬ್ಸಿಡಿ ಹಣ ಅಲ್ಲ, ಎಲ್ಲ ಲೋನ್ ಹಣ. ಅದಕ್ಕಲ್ಲಿ ಮಿಡಲ್ ಮ್ಯಾನ್ ಕೂಡ ಒಂದು 4-5 ಜನ ವಿಶೇಷವಾಗಿ ಮಹಿಳೆಯರು ಇದನ್ನ ನೇತೃತ್ವ ವಹಿಸಿದ್ದಾರೆ. ಈಗಾಗಲೇ ಒಬ್ಬನ ಅರೆಸ್ಟ್ ಮಾಡಿದೀವಿ ನಾವು, ಇನ್ನೂ 2 ತನಿಖೆ ಮಾಡ್ಬೇಕಾಗಿದೆ. ಇವತ್ತು ಮಾಡ್ಲಿಕ್ಕೆ ಹೇಳಿದೀವಿ. ಅದಕ್ಕೆ 3 ಪೊಲೀಸ್ ಅಧಿಕಾರಿಗಳನ್ನ ನೇಮಿಸುವಂತ ಪ್ರಯತ್ನ ಮಾಡಿದ್ವಿ. ಸೊ ಏನಾಗಿದೆ, ಯಾಕಾಗಿದೆ, ಲೀಗಲ್ ಆಗಿ ಆದ್ರೂ ಮನಿ 3ನೇ ವ್ಯಕ್ತಿಗೆ ಹೆಂಗ್ ಹೋಯ್ತು ಅನ್ನೋದು ಇಲ್ಲಿ ಪ್ರಶ್ನೆ ಬಂದಿದೆ. ಥರ್ಡ್ ಪಾರ್ಟಿಗೆ ಹೆಂಗ್ ಹೋಯ್ತು ದುಡ್ಡು, ಅವ್ರ ಅಕೌಂಟಿಗೆ ಬಂದ್ರು ಕೂಡ ದುಡ್ಡು ಅಲ್ಲಿ ಹೋಯ್ತದು. ಹೆಂಗ್ ಹೋಯ್ತು ಎನ್ಕ್ವೈರಿ ಮಾಡ್ಲಿಕ್ಕೆ ಹೇಳಿದ್ವಿ.